ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಹಳ ಮುಖ್ಯವಾದಂತಹ ಒಂದು ಟಾಪಿಕ್, ಗರಿಕೆ ಹುಲ್ಲು. ಗರಿಕೆ ಹುಲ್ಲಿನ ಬಗ್ಗೆ ನಾವಿವತ್ತು ಕೆಲವು ಇನ್ಫಾರ್ಮೇಶನ್ ಅನ್ನು ತಿಳಿತಾ ಹೋಗುವ. ಪ್ರಕೃತಿ ಚಿಕಿತ್ಸೆಯಲ್ಲಿ ಈ ಗರಿಕೆ ಹುಲ್ಲು ಅಥವಾ ದೂರ್ವಾ ಗ್ರಾಸ್ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾದಂತಹ ಒಂದು ಸ್ಥಾನವನ್ನು ಹೊಂದಿರುವಂಥದ್ದು. ಈ ಗರಿಕೆ ಹುಲ್ಲಿನ ರಸ ಬಹಳಷ್ಟು ಚಿಕಿತ್ಸಾತ್ಮಕವಾಗಿ ಉಪಯೋಗ ಮಾಡಲ್ಪಡ್ತಾ ಇದೆ. ಅದರ ರಸ ಅನ್ನುವಂಥದ್ದು ಈಗ ಎಷ್ಟೆಷ್ಟು ಬೆನಿಫಿಟ್ಗಳಿವೆ ಅಂದರೆ, ಮುಖ್ಯವಾಗಿ ರಕ್ತಕ್ಕೋಸ್ಕರ ಅದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲಿರುವಂತಹ ಆ ಪತ್ರ ಹಸಿರು ಬಣ್ಣ ಇದೆ ಅಲ್ಲ, ಅದು ಗ್ರೀನ್ ಬ್ಲಡ್ ಅಂತಾನೆ ಅದನ್ನ ಹೇಳ್ತಾರೆ. ಯಾಕಂದ್ರೆ ಅದು ರಕ್ತದ ಹಿಮೋಗ್ಲೋಬಿನ್ ಲೆವೆಲ್ಗೆ ಎಲ್ಲದಕ್ಕೆ ಕೂಡ ಬಹಳಷ್ಟು ಸಹಕಾರಿಯಾಗುವಂಥದ್ದು. ಹೀಗಾಗಿ ಮುಖ್ಯವಾಗಿ ರಕ್ತದ ಪ್ಯೂರಿಫಿಕೇಶನ್ ಇರಬಹುದು, ರಕ್ತದ ಹಿಮೋಗ್ಲೋಬಿನ್ ಲೆವೆಲ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಈ ದೂರ್ವಾ ಗ್ರಾಸ್ ಅನ್ನುವಂಥದ್ದು ಬಹಳಷ್ಟು ಸಹಕಾರಿಯಾಗ್ತದೆ. ಗಣೇಶನಿಗೆ ಪ್ರಿಯವಾದಂತಹ ಈ ಗರಿಕೆ ಹುಲ್ಲು ಬಹಳಷ್ಟು ಆರೋಗ್ಯದ ಮಹತ್ವವನ್ನು ಹೊಂದಿದೆ. ಇನ್ನೊಂದಂದ್ರೆ ಡೈಜೆಸ್ಟಿವ್ ಏಡ್ ಅಂತ, ನಮ್ಮ ಜೀರ್ಣಶಕ್ತಿಯನ್ನ ಜಾಸ್ತಿ ಮಾಡುವಂಥದ್ದು ಈ ಗರಿಕೆ ಹುಲ್ಲು. ಬರೀ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು ಮಾತ್ರ ಅಲ್ಲ, ಈ ಅಸಿಡಿಟಿಯನ್ನ ಇರಬಹುದು, ಹುಳಿ ತೇಗು ಬರುವಂಥದ್ದು, ಇವೆಲ್ಲದಕ್ಕೆ ಕೂಡ ಈ ಗರಿಕೆ ಹುಲ್ಲು ಬಹಳಷ್ಟು ಉತ್ತಮವಾದಂತಹ ಒಂದು ಮೆಡಿಸಿನ್ ಅಂತ ಹೇಳಬಹುದು. ಇನ್ನು ಹೆಂಗಸರ ಆರೋಗ್ಯ, ಮುಖ್ಯವಾಗಿ PCOD ಬರುವಂಥದ್ದು, PCOS ಮುಂತಾದ ಪ್ರಾಬ್ಲಮ್ಗಳಿಗೆ ಈ ಗರಿಕೆ ಹುಲ್ಲಿನ ರಸವನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಬಹಳ ಸಹಕಾರಿಯಾಗ್ತದೆ. ಅದು ಅಲ್ಲದೆ ಈ ಮುಟ್ಟಿನ ಟೈಮಲ್ಲಿ ಎಕ್ಸೆಸಿವ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗದ ಹಾಗೆ ಕೂಡ ಈ ಗರಿಕೆ ಹುಲ್ಲು ತಡೀತದೆ. ಗರಿಕೆ ಹುಲ್ಲು ಈ ಒಂದು ಹೆಂಗಸರ ಆರೋಗ್ಯಕ್ಕೆ ಬಹಳಷ್ಟು ಸಹಕಾರಿ ಆಗಿರುವಂಥದ್ದು. ಇನ್ನು ಓರಲ್ ಹೆಲ್ತ್ಗೆ ಬಂದರೆ, ಬಾಯಿಯ ಒಂದು ಹೆಲ್ತ್ಗೆ ಬಂದರೆ, ಈ ಕೆಲವರಿಗೆ ಈ ಒಸಡಿನಲ್ಲಿ ರಕ್ತಸ್ರಾವ ಆಗ್ತಾ ಇರ್ತದಲ್ವ, ಅಂಥದ್ದಕ್ಕೆ ಈ ಗರಿಕೆ ಹುಲ್ಲಿನ ರಸ ಬಹಳಷ್ಟು ಒಳ್ಳೆಯ ಮದ್ದು. ಅದನ್ನು ನೀವು ಮುಕ್ಕಳಿಸಿ ಉಗಿಯೋದ್ರಿಂದ ಮತ್ತೆ ಅದನ್ನು ನೀವು ಕುಡಿಯೋದ್ರಿಂದ, ಹೊಟ್ಟೆಗೆ ತಗೊಳ್ಳೋದ್ರಿಂದ ಕೂಡ ಗರಿಕೆ ಹುಲ್ಲಿನ ರಸ ಈ ನಮ್ಮ ಬ್ಲೀಡಿಂಗ್ ಗಮ್ಸ್ಗೆ ಬಹಳಷ್ಟು ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ಈ ಬ್ಯಾಡ್ ಬ್ರೆತ್, ಕೆಲವರ ಬಾಯಿ ಸ್ಮೆಲ್ ಬರ್ತಾ ಇರ್ತದಲ್ಲ, ಅದಕ್ಕೆ ಕೂಡ ಈ ಗರಿಕೆ ಹುಲ್ಲಿನ ರಸ ಬಹಳಷ್ಟು ಸಹಕಾರಿ. ಯಾಕಂದ್ರೆ ಅದು ಹೊಟ್ಟೆಯಲ್ಲಿರುವಂತಹ ಒಂದು ಗಲೀಜು ಕಲ್ಮಶ ಇರೋದ್ರಿಂದ ಸ್ಮೆಲ್ ಬರ್ತಾ ಇರೋದು, ಹೊಟ್ಟೆಯನ್ನು ಅದು ಕ್ಲೀನ್ ಮಾಡಿಬಿಡ್ತದೆ. ಕ್ಲೆನ್ಸಿಂಗ್ ಅದಲ್ಲ, ಅದು ಡಿಟಾಕ್ಸಿಫೈಯಿಂಗ್. ಆದ್ರಿಂದ ಈ ಗರಿಕೆ ಹುಲ್ಲಿನ ರಸ ಬ್ಯಾಡ್ ಬ್ರೆತ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೂ ಸಹಕಾರಿ ಆಗ್ತದೆ. ಅದು ಅಲ್ಲದೆ ಇದು ಡಿಟಾಕ್ಸಿಫೈಯಿಂಗ್, ರಕ್ತದಲ್ಲಿ ಪ್ಯೂರಿಫೈ ಅಂದ್ರೆ ಡೀಪ್ ಕ್ಲೆನ್ಸರ್ ಆಗಿ ಕೆಲಸ ಮಾಡ್ತದೆ. ಗಟ್ ಕ್ಲೆನ್ಸಿಂಗಿಗೆ ಕೂಡ ಸಹಕಾರಿ ಆಗ್ತದೆ. ಇದು ಅಲ್ಲದೆ ಸ್ಕಿನ್ ಹೆಲ್ತ್ಗೆ ಕೂಡ, ಚರ್ಮದ ಆರೋಗ್ಯಕ್ಕೆ, ಕೆಲವು ರೀತಿಯಾದಂತಹ ಈ ಎಕ್ಸಿಮಾ ರ್ಯಾಷಸ್ ಇರಬಹುದು, ಎಕ್ಸ್ಟ್ರೀಮ್ ಡ್ರೈನೆಸ್ ಇರಬಹುದು, ಕೆಲವು ಗಾಯಗಳಿಗೆ ಔಷಧಿಯಾಗಿ ಕೂಡ ಈ ಒಂದು ರಸವನ್ನು ಹಚ್ಚುವಂಥದ್ದಿದೆ. ಅದು ಅಲ್ಲದೆ ಓರಲ್ಲಿ ತಗೊಳ್ಳೋದ್ರಿಂದ ಮತ್ತು ಸ್ಕಿನ್ಗೆ ಹಚ್ಚಿ ಅದನ್ನು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂಡ ಚರ್ಮದಲ್ಲಿರುವಂತಹ ಕೆಲವು ರ್ಯಾಷಸ್, ಎಕ್ಸಿಮಾ ರ್ಯಾಷಸ್ ಮತ್ತೆ ಡ್ರೈನೆಸ್ ಮತ್ತೆ ರಿಪೀಟೆಡ್ ಆಗಿ ಇಂಜೆಕ್ಷನ್ ಚುಚ್ಚಿದಾಗಿಂದ ಬಂದ ಗಾಯಗಳು, ಅದಕ್ಕೆಲ್ಲದಕ್ಕೆ ಕೂಡ ಈ ದೂರ್ವಾ ಗ್ರಾಸ್ ರಸ ಬಹಳಷ್ಟು ಸಹಕಾರಿ ಆಗ್ತದೆ. ಅಂದ್ರೆ ಲಾಂಗ್ ಟೈಮ್ ಹಾಸ್ಪಿಟಲೈಸೇಷನ್ ಆಗಿ ಒಂದಷ್ಟು ಮೆಡಿಸಿನ್ಗಳನ್ನು ನೀವು ತಗೊಂಡು, IV ಡ್ರಿಪ್ಸ್ ಎಲ್ಲ ತಗೊಂಡು, ಓರಲ್ ಮೆಡಿಸಿನ್ ಅಲ್ಲಿ ತಗೊಂಡು ಬಂದು, ಇನ್ನು ಆ ಸೈಡ್ ಎಫೆಕ್ಟ್ಸ್ ಎಲ್ಲ ಇರುವಾಗ ಡಿಟಾಕ್ಸ್ ಮಾಡಿಕೊಳ್ಳಿಕ್ಕೋಸ್ಕರ ಈ ಗರಿಕೆ ಹುಲ್ಲಿನ ರಸವನ್ನು ನಿಯಮಿತವಾಗಿ ತಗೊಳ್ತಾ ಬಂದ್ರೆ ಅದರಷ್ಟು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ಗರಿಕೆ ಹುಲ್ಲಿನ ರಸ ಎಂಥ ಒಂದು ವಿಷವನ್ನು ಕೂಡ ದೇಹದಿಂದ ತೆಗೆಯುವಂತಹ ಒಂದು ತಾಕತ್ತನ್ನ ಹೊಂದಿದೆ. ಈ ಡಿಟಾಕ್ಸ್ ಇಫೆಕ್ಟ್ ಬಗ್ಗೆ ನಾನು ಆಗ್ಲೇ ಹೇಳಿದ್ನಲ್ಲ, ಅದೇ ರೀತಿ ಈ ಲಿವರ್ ಅನ್ನ ಆರೋಗ್ಯವಾಗಿ ಇಡ್ಲಿಕ್ಕೆ ಕೂಡ ಅದು ಸಹಕಾರಿ. ಯಾಕಂದ್ರೆ ಮುಖ್ಯವಾಗಿ ಡಿಟಾಕ್ಸಿಫಿಕೇಶನ್ ಆಗೋದು ನಮ್ಮ ದೇಹದಲ್ಲಿ ಲಿವರ್, ಅದರಿಂದ ಯಕೃತ್ತಿಂದ, ಪಿತ್ತ ಜನಕಾಂಗದಿಂದ. ಈ ಪಿತ್ತಕೋಶ ಅಥವಾ ಪಿತ್ತ ಜನಕಾಂಗ, ಈ ಎರಡೂ ಅಂಗಗಳಿಗೆ ಕೂಡ ನಮ್ಮ ಈ ಗರಿಕೆ ಹುಲ್ಲಿನ ರಸ ಅದನ್ನು ಆರೋಗ್ಯವಾಗಿಡ್ಲಿಕ್ಕೆ ಸಹಕಾರಿ ಆಗ್ತದೆ ಮತ್ತು ಟಾಕ್ಸಿನ್ಸ್ ಅನ್ನ ಫ್ಲಶ್ ಔಟ್ ಮಾಡಲಿಕ್ಕೆ ಸಹಕಾರಿ ಆಗುವಂಥದ್ದು. ಅದು ಅಲ್ಲದೆ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತ ಕೆಲಸ ಮಾಡುವಂಥದ್ದು ಅಂತ. ಈ ಸ್ವಚ್ಛ ಆದ ಹಾಗೆ, ದೇಹ ಆದಷ್ಟು ಸ್ವಚ್ಛ ಆದ ಹಾಗೆ ಇಮ್ಯುನಿಟಿಯನ್ನ ಅದು ಬೂಸ್ಟ್ ಮಾಡ್ತದೆ ಗರಿಕೆ ಹುಲ್ಲಿನ ರಸ. ಇಮ್ಯುನಿಟಿ ಬೂಸ್ಟರ್ ಅದರಿಂದ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ಗರಿಕೆ ಹುಲ್ಲಿನ ರಸವನ್ನು ಸ್ವಲ್ಪ ಸ್ವಲ್ಪ ನಾವು ಡೋಸೇಜ್ ತರ ಅದನ್ನು ಕೊಡ್ತಾ ಬರಬಹುದು. ಇನ್ನು ನಿಯಮಿತವಾಗಿ ಸೇವಿಸುವುದರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಕಂಟ್ರೋಲಿಗೆ ಬರ್ತದೆ ಅಂತ ಪ್ರೂವ್ ಆಗಿದೆ. ಹಾಗಾಗಿ ಬ್ಲಡ್ ಶುಗರ್ ಲೆವೆಲ್ಸ್ಗೆ ಕೂಡ ಈ ಒಂದು ಗರಿಕೆ ಹುಲ್ಲಿನ ರಸ ಸಹಕಾರಿ ಆಗ್ತದೆ. ಸರಿ, ಇದನ್ನು ಹೇಗೆ ತಗೊಳ್ಬಹುದು? ಸ್ವಚ್ಛವಾದ ಗರಿಕೆ ಹುಲ್ಲನ್ನು ಅಂದರೆ ತಗೊಂಡು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ, ಒಂದು ಮುಷ್ಟಿಯಷ್ಟು ತಗೊಂಡು ಗರಿಕೆ ಹುಲ್ಲನ್ನು ಅದನ್ನು ಕ್ಲೀನ್ ಮಾಡಿ ಅದರ ಬೇರನ್ನೆಲ್ಲ ತೆಗೆದು ಅದನ್ನು ಸ್ವಚ್ಛ ಮಾಡಿ ಅದನ್ನು
ಪೇಸ್ಟ್ ಮಾಡಿಕೊಳ್ಳುವಂಥದ್ದು, ನೀರು ಹಾಕಿ ಪೇಸ್ಟ್ ಮಾಡಿ ಅದನ್ನು ನೀರಿನ ಜೊತೆ ಅಥವಾ ಮೊಸರಿನ ಜೊತೆ ತಗೊಳ್ಳುವಂಥದ್ದು. ಒಂದು ಅರ್ಧ ಗ್ಲಾಸ್ ಸಾಕು, ಥಿಕ್ ಜ್ಯೂಸ್ ಆದರೆ ಅರ್ಧ ಗ್ಲಾಸ್ ಸಾಕು. ದಿನ ಖಾಲಿ ಹೊಟ್ಟೆಗೆ ತಗೊಳ್ತಾ ಬನ್ನಿ, ನಾನು ಹೇಳಿದಂತಹ ಈ ಬೆನಿಫಿಟ್ಗಳೆಲ್ಲ ನಿಮಗೆ ಸಿಗ್ತಾ ಹೋಗ್ತದೆ. ನೀವು ಟ್ರೈ ಮಾಡಿ. ಸಣ್ಣ ಮಕ್ಕಳಿಗಾದರೆ 1-2 ಸ್ಪೂನ್ ಕೊಡಬಹುದು. ಅದು ಕೂಡ ಅವರಿಗೆ ಡಿಟಾಕ್ಸ್ ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ ಮತ್ತು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ ಮತ್ತು ಅನೀಮಿಯಾ ಮುಂತಾದ ಸಮಸ್ಯೆಗಳು ಬರದ ಹಾಗೆ ತಡೀತದೆ. ಈ ಗರಿಕೆ ಹುಲ್ಲಿನ ರಸ ಬಹಳಷ್ಟು ಮಹತ್ವಕಾರಿಯಾದದ್ದು. ಅದು ಹಿತ್ತಿಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ, ಎಲ್ಲ ಕಡೆ ಇರ್ತದೆ. ಆದರೆ ಅದು ನಾವು ಅದನ್ನು ಯೂಸ್ ಮಾಡೋದು ನಮ್ಮ ಕೈಗಿದ್ದಿತ್ತು, ನಮ್ಮ ಆರೋಗ್ಯ ಲಾಭ ಮಾಡಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದ್ದಿತ್ತು. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.